ಹಾರ್ಮುಜ್ನ ಈಗಾಗಲೇ ಇರಾನ್ ಹಿಡ್ಕೊಂಡು ಕೊಡ್ತದ, ಎಲ್ಲರಿಗೂ ಗೊತ್ತಿದ್ದಂಥ ಇದು ಓಪನ್ ಸೀಕ್ರೆಟ್ ಇದು ಸಹಿತ. ಆ ಇರಾನ್ ಕೈಯಿಂದ ಹಾರ್ಮುಜ್ ಒಂದು ಜಲಸಂಧಿ ಅದ, ಅದು ಕರ್ಸ್ಕೊಡ್ತೀನಿ ನಾನು, ನೀವು ನನಗೆ 20% ಕೊಡಬೇಕು, ದಾಟಿ ಹೋಗೋರೆಲ್ಲ. ಜಗದ 20% ಆಯಿಲ್ ಅದೇ ಒಂದು ಹಾರ್ಮುಜ್ ಮೂಲಕ ದಾಟಿ ಬರ್ತಾಯಿದೆ ಈ ಕಡೆ ಎಲ್ಲ, ಏಷ್ಯಾ ಕಡೆ ಮತ್ತು ಇನ್ನೂ ದೇಶಗಳು, ಏಷ್ಯಾದಲ್ಲಿ ಜಪಾನ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಅನೇಕ ದೇಶಗಳು ಬರ್ತಾಯಿಲ್ಲ. ಅವ್ರಿಗೆ ಸಪ್ಲೈ ಆಗೋದು ಆ 20% ಆ ಹಾರ್ಮುಜ್ ಈ ಒಂದು ಜಲಸಂಧಿಯಿಂದ, ಸ್ಟ್ರೀಟ್ ಆಫ್ ಹಾರ್ಮುಜ್. ಅದನ್ನು ಎಲ್ಲರೂ ಬಿಟ್ಟು ಕೊಡ್ತಾರೆ, ನನಗೆ 20% ಕೊಡ್ಬೇಕು ನೀವು ಅಂತ. ಇದಂತ ಸುಲಿಗಿರಿ. ಅವರು 1.5% ಕೊಟ್ಟರೆ ನಮ್ಗೆ ಟ್ಯಾಕ್ಸ್ ಅಂತ ಅವ್ರು ಹೇಳಿದ್ದಾರೆ ಇರಾನದವರು, ಇವರು 20% ಕೇಳ್ತಾ ಇದ್ದಾರೆ. ಅದು ಇಡೀ ವಿಶ್ವ ತುಂಬ ವಿರೋಧ ವ್ಯಕ್ತ ತಕ್ಷಣ ಇವತ್ತಿನ ಮತ್ತಿಲ್ಲ ಹಿಂದೆ ತಕ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಅನ್ನೋದು ಯಾಕೆ, ಹಿಂದೆ ತಕ್ಕೊಳ್ಳೋದು ಯಾಕೆ ಅರ್ಥ ಆಗೋದಿಲ್ಲ ಇವರಿಗೆ. ಹೌದು, ಇವತ್ತು ಲಾಸ್ ಆಗಿದೆ ಅಮೆರಿಕಕ್ಕೆ, ಆರ್ಥಿಕವಾಗಿ ದೊಡ್ಡ ಹೊಡೆದು ಬಿದ್ದಿದೆ. ಯಾಕಂದ್ರೆ ಈ ಮಿಡ್ಲ್ ಈಸ್ಟ್ದಿಂದ ಅಂದರೆ ಪಶ್ಚಿಮ ಏಷ್ಯಾದಿಂದ ಸಾಕಷ್ಟು ದುಡ್ಡನ್ನು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಟ್ರಿಲಿಯನ್ ಡಾಲರ್ಗಳಲ್ಲಿ ಅಲ್ಲಿ ದುಡ್ಡು ಎಬ್ಬಿಸ್ತಾ ಇದ್ದರು. ಇವತ್ತು ಅದು ಬಂದ್ ಆಗ್ತಾಯಿದೆ. ಅದಕ್ಕೆ ಈಗ ಬದಲಾಗಿ ಡಾಲರ್ ಬದಲಾಗಿ ಅಲ್ಲೇನಪ್ಪ ಅಂತಂದ್ರೆ ಕರೆನ್ಸಿ ಯಾವ ರೂಪ ಪಡೆಯುತ್ತೆ ಅಂದ್ರೆ ರಷ್ಯಾದ ಇದು ರಷ್ಯಾದ ರೂಬಲ್ ಆಗಿರ್ಬೋದು, ಅದೇ ಕಾಲಕ್ಕೆ ಯಾನ್ ನಮ್ಮ ಚೈನಾ ಅದ್ರ ಮೂಲಕ ಆಗಲಿಲ್ಲ, ನಮ್ಮ ನಾಣ್ಯದ ಪ್ರಕಾರ ಆಗಲಿ ಅಂತ ಇರಾನ್ ಇದು ಕಂಡೀಷನ್ ಹಾಕ್ಕೊಂಡು ಇಲ್ಲ ಕ್ರಿಪ್ಟೋ ಕರೆನ್ಸಿ ಮೂಲಕ ಈ ವ್ಯವಹಾರ ಆಗಲಿ ಅಂತ ನಡೆಸಿದ್ರಿಂದಾಗಿ ಇದರಿಂದ ದೊಡ್ಡ ಹೊಡೆತ ಆರ್ಥಿಕವಾಗಿ ಅಮೆರಿಕ ಬಿದ್ದದಕ್ಕಾಗಿ ಇದನ್ನು ಹೆಂಗೆ ನಾವು ತುಂಬ್ಕೋಬೇಕು ಅನ್ನೋದಕ್ಕೆ ಮತ್ತೆ ದಾಳಿ ಮಾಡಿಸಿದ್ರು. 70-80 ದಾಳಿ ಆಯಿತು, ಮತ್ತೇನಾಯಿತು ಕಳೆದ 3-4 ದಿನಗಳಲ್ಲಿ ಏನೆಲ್ಲ ಆಯಿತು. ಅದಕ್ಕೇನು ಜಗ್ಲಿಲ್ಲ, ಜಪ್ಪ